ಹಾಯ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಟಮ್ಮಿ ಟೌನ್ ಚಾನಲ್ಗೆ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಇನ್ಸ್ಟೆಂಟ್ ದೋಸೆ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಮಗೆ ಬ್ಯಾಟರ್ ಇರಲ್ಲ, ಮನೇಲಿ ಅಕ್ಕಿ ರುಬ್ಕೊಂಡು ಇಟ್ಕೊಂಡಿರಲ್ಲ, ಆದರೂ ದೋಸೆ ತಿನ್ನಬೇಕು ಅಂದರೆ ತುಂಬ ಕ್ರೇವಿಂಗ್ಸ್ ಆಗ್ತಿರುತ್ತೆ. ಮತ್ತು ಇವಾಗ ಮಕ್ಕಳಿಗೆ ಬಾಕ್ಸ್ಗಾಗಲಿ, ಹಸ್ಬೆಂಡ್ ಲಂಚ್ ಬಾಕ್ಸ್ಗಾಗಲಿ ದೋಸೆ ತಿನ್ನಬೇಕು ಅಂದಾಗ ದೋಸೆ ಮಾಡಿಕೊಡೋದು ಹೇಗೆ ಇನ್ಸ್ಟೆಂಟಾಗಿ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಈ ಟೀ ಕಪ್ಪಲ್ಲಿ ಎಲ್ಲನೂ ಅಳತೆ ತೊಗೊಂಡಿದ್ದೀನಿ. ರಾಗಿ ಹಿಟ್ಟು, ಓಟ್ಸು, ಮತ್ತು ನಿಮಗೆ ಅವಲಕ್ಕಿ, ಮತ್ತು ಇದು ಹೆಸ್ರು ಕಾಳು, ಮೈಸೂರು ಕಾಳು ಅಂತ ಹೇಳ್ತಾರೆ. ಅದನ್ನು ಇದು ಮೂರನ್ನು ಫಸ್ಟು ನೀವು ಸಣ್ಣದಾಗಿ ಮಿಕ್ಸಿಲಿ ಹಾಕ್ಕೊಂಡು ಫುಲ್ ಫೈನ್ ಪೌಡರ್ ಮಾಡ್ಕೊಳ್ಳಿ, ಫುಲ್ಲು ಸ್ಮೂತಾಗಿ. ಆಮೇಲೆ ನೆಕ್ಸ್ಟ್ ಪಾರ್ಟ್ ನಾನು ತೋರಿಸ್ತೀನಿ. ನೋಡಿ, ಇವಾಗ ನಾನು ಮಿಕ್ಸಿಲಿ ಫೈನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಮಸಾಲ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಚಟ್ನಿ ಇಲ್ಲದೇನೂ ತಿನ್ಬೋದು. ಇಲ್ಲ ಅಂದರೆ ಇದನ್ನೇ ನೀವು ಕಲಸಿ ಸಾಲ್ಟ್ ಹಾಕ್ಕೊಂಡು ದೋಸೆ ಮಾಡಿಟ್ಕೊಳ್ಬೋದು. ಬಟ್ ನಾನು ಇಲ್ಲಿ ಒಂದು ಸ್ವಲ್ಪ ಮಸಾಲಾನ ಹಾಕ್ಕೊತಿದ್ದೀನಿ. ಏನೇನೆಂದರೆ ಒಂದು ಆಲೂಗೆಡ್ಡೆ, ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿ, ಕೊತ್ತಂಬರಿ ದಿಂಡು ಹಾಕ್ಕೊತಿದ್ದೀನಿ. ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ, ಕೊತ್ತಂಬರಿ ತುಂಬಾ ಹಸಿರು ಕೊತ್ತಂಬರಿ ಹಾಕಿದಾಗ ಹಸಿ ನಮಗೆ ಟೇಸ್ಟ್ ಇಷ್ಟ ಆಗೋಲ್ಲ. ತುಂಬ ಕೊರಿಯಂಡರ್ದು ನನಗೂ ಅದೇ ಥರ ತುಂಬ ಕೊರಿಯಂಡರ್ದು ಫ್ರೇಗ್ರೆನ್ಸ್ ಆಗಲಿ, ಅದು ಇದಾಗಲಿ ಟೇಸ್ಟ್ ಇಷ್ಟ ಆಗೋಲ್ಲ. ಸೊ ನಾನು ಜಾಸ್ತಿ ದಿಂಡನ್ನ ಪ್ರಿಫರ್ ಮಾಡ್ತೀನಿ, ಅದು ರುಬ್ಕೊಳ್ಳೋಕ್ಕಾದ್ರೆ. ಇವಾಗ ಮಟನ್ ಸಾಂಬಾರು, ನಾವು ಇವಾಗ ರೆಡ್ ಗ್ರೇವಿ ಏನೇ ಮಾಡ್ತಿದ್ರು ಅದಕ್ಕೆ ಕಲರ್ ಬರಬಾರ್ದು ಅಂದರೆ ನೀವು ಈ ಥರ ಯೂಸ್ ಮಾಡ್ಬೋದು. ಇದೊಂಥರ ಟಿಪ್ಸ್ ನಿಮಗೆ, ಓಕೆನಾ. ಸ್ವಲ್ಪ ನಾನು ಶುಂಠಿ ಹಾಕೋತಿದ್ದೀನಿ. ಇದನ್ನು ಇವಾಗ ರುಬ್ಕೊಂಡು ಬರೋಣ. ಇಲ್ಲಿ ನೋಡಿ, ಅದನ್ನು ಸಣ್ಣದಾಗಿ ರುಬ್ಕೊಂಡು ನಾನು ಇವಾಗ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ಇವಾಗ ನಾವು ನೀರು ಹಾಕ್ಕೊಂಡು ದೋಸೆಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಾಗೂ ಬೇಡ. ಇಲ್ಲಿ ನೋಡಿ, ನಾನು ಇವಾಗ ಬ್ಯಾಟರ್ನ ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಟರ್ ಜಾಸ್ತಿ ತೆಳ್ಳಗೂ ಇಲ್ಲ ಮತ್ತು ತುಂಬ ಗಟ್ಟಿನೂ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ, ತುಂಬ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿದೆ ದೋಸೆ ಹುಯ್ಯೋ ಥರ. ತುಂಬ ತೆಳ್ಳಗಾದ್ರೂ ನಿಮ್ಗೆ ಚೆನ್ನಾಗಿ ಬರಲ್ಲ ದೋಸೆ. ಸೊ ಈ ಥರ ನೀವು ಕಲಸಿಟ್ಕೋಬೇಕು. ಇಲ್ಲಿ ನೋಡಿ, ಇವಾಗ ನಾನು ಹಂಚಿಟ್ಕೊಂಡಿದ್ದೆ, ಚೆನ್ನಾಗಿ ಕಾದಿದ್ದೆ, ದೋಸೆ ಹಂಚು ಕಾದಿದ್ದೆ. ಸ್ವಲ್ಪ ಫಾಸ್ಟ್ ಮಾಡ್ಕೊತಿದ್ದೀನಿ ಅಂದರೆ ಇವಾಗ ನಾವು ದೋಸೆ ಬಿಡ್ತಿದ್ದೀವಲ್ಲ. ಎಣ್ಣೆ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ದೋಸೆ ಹಾಕ್ತೀನಿ. ನೋಡಿ, ದೋಸೆನ ಹಂಚಿಗೆ ಹಾಕಿದ್ದೀನಿ. ಇವಾಗ ಅದು ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಳ್ಳೋಣ. ಈ ಹಂಚನ್ನ ನಾನು ಆ್ಯಕ್ಚುಲಿ ಆಫ್ಲೈನಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಕಬ್ಬಿಣದ್ದು. ನಾವು ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡ್ತಿಲ್ಲ, ಅಲ್ಲೇ 2-3 ಇಯರ್ಸ್ ಆಯಿತು. ಇದು ಆ್ಯಕ್ಚುಲಿ ನಾನು ವಿಜಯನಗರಲ್ಲಿದ್ದಾಗ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. 1600 ಸಮಥಿಂಗ್ ಏನೋ ನನಗೆ ಕಾಸ್ಟ್ ಆಗಿತ್ತು. ಬಟ್ ಸೀರಿಯಸ್ಲಿ ಯಾವುದೇ ದೋಸೆ ನೀವು ಹೆಂಗಾದರೂ ಹಾಕಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಾದರೆ ಇದು ಆನ್ಲೈನಲ್ಲೂ ಇದರಲ್ಲಿಂದ ಅಮೆಝಾನಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಮಂಗಳೂರು ದೋಸೆ ತೆವ ಅಂತ ಹಾಕಿದ್ರೆ ಇದು ಬರುತ್ತೆ. ನೀವು ಬೇಕಾದ್ರೆ ಇದನ್ನು ತಗೋದು. ಯಾಕಂದರೆ ನಾನ್ ಸ್ಟಿಕ್ಕಲ್ಲಿ ಎಲ್ಲ ದೋಸೆನೂ ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ಇದರಲ್ಲಿ ಆ ಥರ ಏನಿಲ್ಲ, ಎಲ್ಲ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇದರಲ್ಲೇ ಮಾಡೋದು. ಇವಾಗ ನೋಡಿ, ದೋಸೆ ಬೇಯ್ತಿದೆ. ಚೆಕ್ ಮಾಡೋಣ, ದೋಸೆ ಮಡ್ಚೋಣ. ನೋಡಿ, ನಾನು ದೋಸೆನ ಹಾಕಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಅಂತ. ಈ ಥರ ಕಣ್ಣು ಬಣ್ಣ ಬರೋ ತನಕ ಬೇಯಿಸ್ಕೋಬೇಕು. ಆಮೇಲೆ ಮಡ್ಚಬೇಕು. ಆಮೇಲೆ ಒಂದು 2 ನಿಮಿಷ ಆದಮೇಲೆ ನೀವು ತಟ್ಟೆಗೆ ಹಾಕ್ಕೊಂಡು ಬಿಸಿಯಾಗಿ ಇನ್ಸ್ಟೆಂಟ್ ದೋಸೆನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲೂ ಅಷ್ಟೇ. ಯಾಕಂದರೆ ನಾವು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಮಸಾಲ ಹಾಕಿರ್ತೀವಲ್ಲ, ಅದು ಟೇಸ್ಟ್ ಎನ್ಹಾನ್ಸ್ ಆಗಿ, ಮತ್ತು ಅದು ಓಟ್ಸ್ ಎಲ್ಲ ಸೇರಿಸಿ ತುಂಬ ನ್ಯೂಟ್ರಿಷನೂ ಇರುತ್ತೆ. ಎಸ್ಪೆಷಲಿ ನೀವು ವೆಯ್ಟ್ ಲಾಸ್ ಮಾಡ್ತಿದ್ರೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋಕ್ಕೆ, ಇಮ್ಯುನಿಟಿ ಬೂಸ್ಟ್ ಆಗೋಕ್ಕೆ, ಯಾಕಂದರೆ ಅದ್ರಲ್ಲಿ ರಾಗಿ ಇರುತ್ತೆ. ಯಾಕಂದರೆ ನಾವು ಕೆಲವೊಂದು ಮಕ್ಳುಗಳು ಇವಾಗ ಮುದ್ದೆ ತಿನ್ನಲ್ಲ. ಸೊ ನಾವು ಈ ಥರ ಮಾಡಿಕೊಟ್ಟಾಗ ಅವರು ಚಟ್ನಿ ಜೊತೆ ಆಗಲಿ, ನೀವು ಬೇಕಾದ್ರೆ ತುಪ್ಪ ಸವರ್ ಕೊಟ್ಟರು ತಿಂದ್ಬಿಡ್ತಾರೆ. ಸೊ ಇದು ತುಂಬ ಈಸಿ ಆಗುತ್ತೆ, ಎಸ್ಪೆಷಲಿ ಮಾಮ್ಸ್ಗೆ. ಮತ್ತು ಇವಾಗ ಇನ್ಸ್ಟೆಂಟಾಗಿ ದೋಸೆ ತಿನ್ನೋ ಇಷ್ಟಪಡೋರಿಗೆ ತುಂಬ ಈಸಿಯಾಗಿರುತ್ತೆ. ಥ್ಯಾಂಕ್ ಯು. ಇದೇ ಥರ ರೆಸಿಪಿ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಮರೆಯಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.